ವಾಹನ ಸವಾರರು ಯಾಮಾರಿದ್ರೆ ಯಮಲೋಕ ಗ್ಯಾರಂಟಿ. ಯಾದಗಿರಿಯ ಗ್ರಾಮೀಣ ಭಾಗದಲ್ಲಿ ಗುಂಡಿಗಳದ್ದೇ ಕಾರ್ಬಾರ್. ಸಂಪೂರ್ಣ ಹದಗೆಟ್ಟು ಹೋಗಿದೆ ರಸ್ತೆಯಲ್ಲಿ ಅಪಾಯಕ್ಕೆ ಬಾಯಿ ತೆರೆದಂತೆ ಇದ್ದಾವೆ. ವಾಹನ ಸಂಚಾರ ಅಸ್ತವ್ಯಸ್ತ. ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಯನ್ನು ತಪ್ಪಿಸಿ ಸಂಚರಿಸುವುದೇ ಸವಾಲಾಗಿದೆ. ವಡಗೇರದಿಂದ ಶಹಾಪುರಕ್ಕೆ ಸಂಪರ್ಕಿಸುವಂತ ರಸ್ತೆ ಅಧ್ವಾನದ ಸ್ಥಿತಿ. ಸರ್ಕಾರದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಯಾದಗಿರಿಯ ಗ್ರಾಮೀಣ ಭಾಗದ ರಸ್ತೆಗಳನ್ನ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣ ಹದಗೆಟ್ಟು ಹೋಗಿದೆ. ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದಾವೆ. ಗುಂಡಿಯನ್ನ ಬಿಟ್ಟು ಸಂಚರಿಸೋದೇ ದೊಡ್ಡ ಅಧ್ವಾನವಾಗಿದೆ. ವಡಗೇರಾದ ಶಹಾಪುರದಲ್ಲಿ ರಸ್ತೆ ಅಧ್ವಾನದ ಸ್ಥಿತಿ ಇದು. ಸರ್ಕಾರ ಅಧಿಕಾರಿಗಳು ಕಣ್ಣಿದ್ದು ಕೂಡದಂತಾಗಿದ್ದಾರೆ. ನೋಡಿ ಹಿಂಗಿದೆ ಯಾದಗಿರಿ ಈ ಭಾಗದಲ್ಲೆಲ್ಲ ಜನ ಹೆಂಗೆಲ್ಲ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಮ್ ವಾಹನ, ಪಿಕಪ್ ವಾಹನ, ಟ್ರ್ಯಾಕ್ಟರ್ಗಳಲ್ಲಿ ಜನ ಮೇಲ್ಗಡೆ ಎಲ್ಲ ಕೂತು ಹೋಗ್ತಾರೆ. ಇಂಥ ರಸ್ತೆಗಳಲ್ಲಿ ಓಡಾಡುವಾಗ ಹೊಂಡ ಗುಂಡಿ ತಪ್ಪಿಸಿ ಕೆಳಗಡೆ ಬಿದ್ದು ದುರಂತ ಸಾವು ಕಂಡವರು ಎಷ್ಟು ಜನವು. ಗ್ರಾಮೀಣ ಭಾಗದ ರಸ್ತೆಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಾಗಿದೆ. ಎಷ್ಟೇ ಅಧಿಕಾರಿಗಳು ಎಷ್ಟೇ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಕೂಡ ಈ ರಸ್ತೆಗಳಿಗೆ ಟಾರ್ ಭಾಗ್ಯ ಮಾತ್ರ ಇಲ್ಲವೇ ಇಲ್ಲ. ಹಳ್ಳಿ ಭಾಗದ ಜನ ಅಂತೇಳಿ ಈ ಪಾರ್ಟಿಯ ನಿರ್ಲಕ್ಷ್ಯ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರದ್ದು ಜೀವವೇ ಇವರದ್ದು ಜೀವವೇ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಾಗಬೇಕು? ಖಾನಾಪುರ ಹೋಗೋ ರೂಟ್ ಏನದಲ್ರಿ ಫುಲ್ ಹದಗೆಟ್ಟು ಹೋಗಿದೆ. ಎಷ್ಟು MLA ಹೇಳಿದೀವಿ, ಎಷ್ಟು MLA ಹೇಳಿದೀವಿ, ಬಟ್ ಏನು ರೆಸ್ಪಾನ್ಸ್ ಬರ್ತಾರೆ. ಎಲೆಕ್ಷನ್ ಟೈಮ್ ಇದು ಮಾಡ್ತಾರೆ. ನಿಮ್ಗೆ ಏನು ಸಮಸ್ಯೆ ಬೇಕಾದ್ರೆ ನಾವು ಬಗೆಹರಿಸ್ತೀವಿ, ನಮ್ಮನ್ನು ಬಿಡಿಸ್ಕೊಡ್ರಿ, ಒಂದೇ ಒಂದ್ಸಲ ಚಾನ್ಸ್ ಬಿಡಿಸ್ಕೊಡ್ರಿ, ಗೆದ್ದ ಮೇಲೆ ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ತಾನೆ ತಂದವರು ಇಲ್ಲಿವರೆಗಾದ್ರೆ ಈ ಕಡೆ ಅಣಿಕೆ ಹಾಕಿಲ್ಲ. ಈ ಕಡೆ ಅವ್ರು ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ಬೇಕು. ಬರೀ 6 ಹೈವೇಗ 4 ಹೈವೇಗ ವಿಮಾನ ತಿರುಗಾಡಿ ಹೆಂಗ ಅವ್ರು ಇಲ್ಲಿ ಬಂದು ಗ್ರಾಮಗಳಿಗೆ ಬಂದು ರೋಡಿಂದ ವ್ಯವಸ್ಥೆ ನೋಡ್ಕೋಬೇಕು. ರೋಡ್ ಕಲಸ್ ತಗ್ಗು ಬಿದ್ದೋಗ್ರಿ, ಕಲಸ್ ಉಲ್ಟಾ ಇದು ಪಲ್ಟ ಹಾಕತ್ತವ. ಹೊಸಲ ಮೊನ್ನೆ ಒಂದು ರೀಸೆಂಟ್ ಆಗಿ ಆಟೋ ಬಿತ್ತು, ಯಾರು ಸತ್ರ ಯಾರು MLA ಬಂದು ಏನ್ ಮಾಡ್ತಾನ, ಈ ಸತ್ರ ಜೋ ಕೊಡ್ತಾನ, ಏನ್ ಪರಿಹಾರ ಕೊಡ್ಬೋದು ಅಷ್ಟೇ. ಸಮಸ್ಯೆ ರೈತರದ ಸಮಸ್ಯೆ ಬಗೆಹರಿಸಬೇಕು. ಹುಡುಗಿರಿಂದ ಖಾನಾಪುರ ವಡಗೇರ ಹೋಗ್ಬೇಕಂದ್ರ ನಾವು ಸುತ್ತಾರ್ಕೊಂಬರಕೋರ 20 ಕಿಲೋಮೀಟರ್ ದೂರ ಆಗತ್ತದ್ರಿ. ಹೇಳಿದ್ರೆ ಮಾಡ್ಸಮ್ ಅಂತ ನಾವು ಒಂದು ಕೆಲಸ ಮಾಡಿಲ್ರಿ. MLA ಸಾಬ್ರು ಒಂದು ಕೆಲಸ ಮಾಡಿಲ್ಲ. ನಮ್ಮ ತೇಕಳ ಗ್ರಾಮದ್ದು ರೋಡ್ ಎಲ್ಲ ಹದಗೆಟ್ಟು ಹೋಗ್ಯಾವ್ರಿ. ಗಾಡಿ ಬೀಳಕೈತಾವ, ಬಂಡಿ ಬಿದ್ದ ನಮ್ದು ಮೊನ್ನೆ ಗಾಡಿ ಬಿದ್ದು ಫಜಿತಾಗಿ ಹೋಗ್ಯದ. ಮಳೆ ಬರ ನಮಗೆ ಗೊತ್ತ್ರಿ. ಇಂತ ಪರಿ ಶಾಸಕನ್ರಿ ಎಲ್ಲ ತೆಗ್ಗಿ ಗುಂಡಿ ಆಗಿಬಿಟ್ಟವ್ರಿ. ಹೇಳಿದ್ರೆ ಏನು ಕಣ್ಣು ಮುಚ್ಚಿ ಕುಂತಾನ, ಮನೆ ತಿರುಗಾಡಿ ಓಟ್ ಹಾಕ್ರಂತ ಬರ್ತಾನ. ಈಗ ಬಂದನ್ರಿ, ಇನ್ನೇನ್ ಬರ್ಲಿ, ನಾ ಏನ್ ಮಾತಾಡ್ಬೇಕು ಮಾತಾಡ್ತೀನಿ ಸರ್. ವಡಗೇರ ಹೋಗ್ಬೇಕಂದ್ರ ನಾವು ಸುತ್ತಾರ್ಕೊಂಬರಕೋರ 20 ಕಿಲೋಮೀಟರ್ ದೂರ ಆಗತ್ತದ್ರಿ. ಹೇಳಿದ್ರೆ ಮಾಡ್ಸಮ್ ಅಂತ ನಾವು ಒಂದು ಕೆಲಸ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳದ್ದೇ ಕಾರಬಾರ್ ನಡೀತಾ ಇರುವಂತ ನೋಡ್ತಾ ಇರಬಹುದು. ಏನು ಖಾನಾಪುರದಿಂದ ವಡಗೇರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಸುಮಾರು 35 ಕಿಲೋಮೀಟರ್ ದೂರದವರೆಗಿರುವಂತಹ ರಸ್ತೆ ಸಂಪೂರ್ಣವಾಗಿ ಏನು ಗುಂಡಿಮಯವಾಗಿರುವಂತಂದ್ರೆ ಇದೇ ಒಂದು ಗುಂಡಿಮಯವಾದಂತಹ ರಸ್ತೆಯಲ್ಲಿ ನಿತ್ಯವೂ ಅಪಘಾತಗಳು ಸಂಭವಿಸುತ್ತಿದ್ದಾವೆ. ಆದ್ರೆ ಈ ಒಂದು ರಸ್ತೆಯಲ್ಲಿ ನೋಡ್ತಾ ಇರಬಹುದು ನೀವು, ಒಂದು ಚಕ್ಕಡಿ ಬಂಡಿ ಕೂಡ ಬರಲಾರಂತ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಅಂದ್ರೆ ಒಂದು ಸಣ್ಣ ಮಳೆ ಆದ್ರೂ ಕೂಡ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕೆಸರುಗದ್ದೆ ಅಂತಾಗಿ ಮಾರ್ಪಡುತ್ತೆ. ಯಾಕಂತ ಪ್ರಮಾಣದಲ್ಲಿ ಈ ಒಂದು ಗ್ರಾಮದಲ್ಲಿ ಆಳವಾದಂತ ತಗ್ಗುಗಳು ಬಿದ್ದಿರಬಹುದು. ನೋಡ್ತಾ ಇರಬಹುದು ನೀವು, ಈ ಒಂದು ಏನು ತಗ್ಗಿದೆಯಲ್ಲ, ಈ ಒಂದು ತಗ್ಗದಲ್ಲಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಮುಚ್ಚಿ ಮಲಗಿಸಬಹುದು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಗ್ಗುಗಳು ಕೂಡ ಇಲ್ಲಿ ಬಿದ್ದಿದ್ದಾವೆ. ಆದ್ರೆ ಸಂಬಂಧಪಟ್ಟಂತಹ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರದ ಸಚಿವರಾಗಿರ್ಬೋದು, ಯಾರು ಕೂಡ ಈ ಒಂದು ಏನು ರಸ್ತೆಯನ್ನ ದುರಸ್ತಿ ಮಾಡುವಂತ ಗೋಜಿಗೆ ಮುಂದಾಗ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ಧಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ವಾಹನ ಸವಾರರು ಯಾಮಾರಿದ್ರೆ ಯಮಲೋಕ ಗ್ಯಾರಂಟಿ. ಯಾದಗಿರಿಯ ಗ್ರಾಮೀಣ ಭಾಗದಲ್ಲಿ ಗುಂಡಿಗಳದ್ದೇ ಕಾರ್ಬಾರ್. ಸಂಪೂರ್ಣ ಹದಗೆಟ್ಟು ಹೋಗಿದೆ ರಸ್ತೆಯಲ್ಲಿ ಅಪಾಯಕ್ಕೆ ಬಾಯಿ ತೆರೆದಂತೆ ಇದ್ದಾವೆ. ವಾಹನ ಸಂಚಾರ ಅಸ್ತವ್ಯಸ್ತ. ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಯನ್ನು ತಪ್ಪಿಸಿ ಸಂಚರಿಸುವುದೇ ಸವಾಲಾಗಿದೆ. ವಡಗೇರದಿಂದ ಶಹಾಪುರಕ್ಕೆ ಸಂಪರ್ಕಿಸುವಂತ ರಸ್ತೆ ಅಧ್ವಾನದ ಸ್ಥಿತಿ.
ಸರ್ಕಾರದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಯಾದಗಿರಿಯ ಗ್ರಾಮೀಣ ಭಾಗದ ರಸ್ತೆಗಳನ್ನ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣ ಹದಗೆಟ್ಟು ಹೋಗಿದೆ. ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದಾವೆ. ಗುಂಡಿಯನ್ನ ಬಿಟ್ಟು ಸಂಚರಿಸೋದೇ ದೊಡ್ಡ ಅಧ್ವಾನವಾಗಿದೆ. ವಡಗೇರಾದ ಶಹಾಪುರದಲ್ಲಿ ರಸ್ತೆ ಅಧ್ವಾನದ ಸ್ಥಿತಿ ಇದು. ಸರ್ಕಾರ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತಾಗಿದ್ದಾರೆ. ನೋಡಿ ಹಿಂಗಿದೆ ಯಾದಗಿರಿ ಈ ಭಾಗದಲ್ಲೆಲ್ಲ ಜನ ಹೆಂಗೆಲ್ಲ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಮ್ ವಾಹನ, ಪಿಕಪ್ ವಾಹನ, ಟ್ರ್ಯಾಕ್ಟರ್ಗಳಲ್ಲಿ ಜನ ಮೇಲ್ಗಡೆ ಎಲ್ಲ ಕೂತು ಹೋಗ್ತಾರೆ. ಇಂಥ ರಸ್ತೆಗಳಲ್ಲಿ ಓಡಾಡುವಾಗ ಹೊಂಡ ಗುಂಡಿ ತಪ್ಪಿಸಿ ಕೆಳಗಡೆ ಬಿದ್ದು ದುರಂತ ಸಾವು ಕಂಡವರು ಎಷ್ಟು ಜನವು. ಗ್ರಾಮೀಣ ಭಾಗದ ರಸ್ತೆಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದಾಗಿದೆ. ಎಷ್ಟೇ ಅಧಿಕಾರಿಗಳು ಎಷ್ಟೇ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಕೂಡ ಈ ರಸ್ತೆಗಳಿಗೆ ಟಾರ್ ಭಾಗ್ಯ ಮಾತ್ರ ಇಲ್ಲವೇ ಇಲ್ಲ. ಹಳ್ಳಿ ಭಾಗದ ಜನ ಅಂತೇಳಿ ಈ ಪಾರ್ಟಿಯ ನಿರ್ಲಕ್ಷ್ಯ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರದ್ದು ಜೀವವೇ ಇವರದ್ದು ಜೀವವೇ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಾಗಬೇಕು? ಇದರಿಂದ ಖಾನಾಪುರ ಹೋಗೋ ರೂಟ್ ಏನದಲ್ರಿ ಫುಲ್ ಹದಗೆಟ್ಟು ಹೋಗಿದೆ. ಎಷ್ಟು MLA ಹೇಳಿದೀವಿ, ಎಷ್ಟು MLA ಹೇಳಿದೀವಿ, ಬಟ್ ಏನು ರೆಸ್ಪಾನ್ಸ್ ಕೊಡ್ತಾರೆ. ಎಲೆಕ್ಷನ್ ಟೈಮ್ ಏನು ಮಾಡ್ತಾರೆ, ಏನು ಸಮಸ್ಯೆ ಬೇಕಾದ್ರೆ ನಾವು ಬಗೆಹರಿಸ್ತೀವಿ, ನಮ್ಮನ್ನು ಬಿಡಿಸ್ಕೊಡ್ರಿ, ಒಂದೇ ಒಂದ್ಸಲ ಚಾನ್ಸ್ ಬಿಡಿಸ್ಕೊಡ್ರಿ, ಗೆದ್ದ ಮೇಲೆ ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ಕೊಂಡು ತಂದವರು ಇಲ್ಲಿವರೆಗಾದ್ರೆ ಈ ಕಡೆ ಅಣಿಕೆ ಹಾಕಿಲ್ಲ. ಈ ಕಡೆ ಅವ್ರು ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ಬೇಕು. ಬರೀ 6 ಹೈವೇಗ 4 ಹೈವೇಗ ವಿಮಾನ ತಿರುಗಾಡಿ ಹೆಂಗ ಅವ್ರು ಇಲ್ಲಿ ಬಂದು ಗ್ರಾಮಗಳಿಗೆ ಬಂದು ರೋಡಿನ ವ್ಯವಸ್ಥೆ ನೋಡ್ಕೋಬೇಕು. ರೋಡ್ ಕಲಸ್ ತಗ್ಗಿ ಬಿದ್ದೋಗ್ಯವ್ರಿ, ಕಲಸ್ ಉಲ್ಟಾ ಇದು ಬಲ್ಟ್ ಹಾಕೈತವ. ವಾಸಲ ಮೊನ್ನೆ ಒಂದು ರೀಸೆಂಟ್ ಆಗಿ ಆಟೋ ಬಿತ್ತು, ಯಾರು ಸತ್ರ ಯಾರು MLA ಬಂದು ಏನ್ ಮಾಡ್ತಾನ, ಈ ಸತ್ರ ಜೋ ಕೊಡ್ತಾನ, ಏನ್ ಪರಿಹಾರ ಕೊಡಬಹುದು ಅಷ್ಟೇ. ಸಮಸ್ಯೆನ ರೈತರದ ಸಮಸ್ಯೆ ಬಗೆಹರಿಸಬೇಕು. ಹುಡುಗಿಯರಿಂದ ಖಾನಾಪುರ ವಡಗೇರ ಹೋಗ್ಬೇಕಂದ್ರ ನಾವು ಸುತ್ತಾರ್ಕೊಂಬರಕೋರ 20 ಕಿಲೋಮೀಟರ್ ದೂರ ಆಗತ್ತದ್ರಿ. ಹೇಳಿದ್ರೆ ಮಾಡ್ಸಮ್ ಅಂತ ಒಂದು ಕೆಲಸ ಮಾಡಿಲ್ರಿ. MLA ಸಾಬ್ರು ಒಂದು ಕೆಲಸ ಮಾಡಿಲ್ಲ. ನಮ್ಮ ಟೇಕಳ ಗ್ರಾಮದ್ದು ರೋಡ್ ಎಲ್ಲ ಹದಗೆಟ್ಟು ಹೋಗ್ಯಾವ್ರಿ. ಗಾಡಿ ಬೀಳಕೈತವ, ಬಂಡಿ ಬಿದ್ದದ ನಮ್ದು. ಮೊನ್ನೆ ಗಾಡಿ ಬಿದ್ದು ಫಜಿತಾಗಿ ಹೋಗ್ಯದ. ನಮ್ಮ ಮನೆ ಬರ ನಮಗೆ ಗೊತ್ತ್ರಿ. ಇಂತ ಪರಿ ಶಾಸಕನ್ರಿ ಎಲ್ಲ ತೆಗ್ಗಿ ಗುಂಡಿ ಆಗಿಬಿಟ್ಟವ್ರಿ. ಹೇಳಿದ್ರೆ ಏನು ಕಣ್ಣು ಮುಚ್ಚಿ ಕುಂತಾನ, ಮನೆ ತಿರುಗಾಡಿ ಓಟ್ ಹಾಕ್ರಂತ ಬರ್ತಾನ. ಈಗ ಬಂದನ್ರಿ, ಇನ್ನೇನ್ ಬರ್ಲಿ, ನಾ ಏನ್ ಮಾತಾಡ್ಬೇಕು ಮಾತಾಡ್ತೀನಿ ಸರ್. ವಡಗೇರ ಹೋಗ್ಬೇಕಂದ್ರ ನಾವು ಸುತ್ತಾರ್ಕೊಂಬರಕೋರ 20 ಕಿಲೋಮೀಟರ್ ದೂರ ಆಗತ್ತದ್ರಿ. ಹೇಳಿದ್ರೆ ಮಾಡ್ಸಮ್ ಅಂತ ಒಂದು ಕೆಲಸ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳದ್ದೇ ಕಾರಬಾರ್ ನಡೀತಾ ಇರುವಂತಹ ಸುದ್ದಿ ನೀವು ನೋಡ್ತಾ ಇರಬಹುದು. ಏನು ಖಾನಾಪುರದಿಂದ ವಡಗೇರಿಗೆ ಸಂಪರ್ಕಿಸುವಂತ ಈ ಒಂದು ರಸ್ತೆ ಸುಮಾರು 35 ಕಿಲೋಮೀಟರ್ ದೂರದವರೆಗಿರುವಂತಹ ರಸ್ತೆ ಸಂಪೂರ್ಣವಾಗಿ ಏನು ಗುಂಡಿಮಯವಾಗಿರುವಂತಂದ್ರೆ ಇದೇ ಒಂದು ಗುಂಡಿಮಯವಾದಂತಹ ರಸ್ತೆಯಲ್ಲಿ ನಿತ್ಯವೂ ಅಪಘಾತಗಳು ಸಂಭವಿಸುತ್ತಿದ್ದಾವೆ. ಆದ್ರೆ ಈ ಒಂದು ರಸ್ತೆಯಲ್ಲಿ ನೋಡ್ತಾ ಇರಬಹುದು ನೀವು, ಒಂದು ಚಕ್ಕಡಿ ಬಂಡಿ ಕೂಡ ಬರಲಾರಂತ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಅಂದ್ರೆ ಒಂದು ಸಣ್ಣ ಮಳೆ ಆದ್ರೂ ಕೂಡ ಈ ಒಂದು ರಸ್ತೆ ಸಂಪೂರ್ಣವಾಗಿ ಕೆಸರುಗದ್ದೆ ಅಂತಾಗಿ ಮಾರ್ಪಡುತ್ತೆ. ಯಾಕಂತ ಪ್ರಮಾಣದಲ್ಲಿ ಈ ಒಂದು ಗ್ರಾಮದಲ್ಲಿ ಆಳವಾದಂತ ತಗ್ಗುಗಳು ಬಿದ್ದಿರಬಹುದು. ನೋಡ್ತಾ ಇರಬಹುದು ನೀವು, ಈ ಒಂದು ಏನು ತಗ್ಗಿದೆಯಲ್ಲ, ಈ ಒಂದು ತಗ್ಗದಲ್ಲಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಮುಚ್ಚಿ ಮಲಗಿಸಬಹುದು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಗ್ಗುಗಳು ಕೂಡ ಇಲ್ಲಿ ಬಿದ್ದಿದ್ದಾವೆ. ಆದ್ರೆ ಸಂಬಂಧಪಟ್ಟಂತಹ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರದ ಸಚಿವರಾಗಿರ್ಬೋದು, ಯಾರು ಕೂಡ ಈ ಒಂದು ಏನು ರಸ್ತೆಯನ್ನ ದುರಸ್ತಿ ಮಾಡುವಂತ ಗೋಜಿಗೆ ಮುಂದಾಗ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ.